ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಪವಿತ್ರಾತ್ಮನೇ, ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳದ್ದು ನಿನ್ನದಾಗಲಿ. ಪವಿತ್ರಾತ್ಮನೇ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಎಲ್ಲ ಸಹಾಯವನ್ನು ಕೊಟ್ಟು ಈ ಪ್ರಸಂಗದ ಕೊನೆಯ ತನಕ ನನ್ನನ್ನು ನಡೆಸೆಂದು ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ವಾರದಲ್ಲಿ ಪ್ರಾರ್ಥನೆಯ ಪ್ರವಾದಿ ದಾನಿಯೇಲನ ವಿಷಯದ ಪ್ರಾರ್ಥನೆಯಲ್ಲಿ ದಾನಿಯೇಲನ ವಿಷಯವಾಗಿ, ಆತನ ಪ್ರಾರ್ಥನೆ ವಿಷಯವಾಗಿ, ದಾನಿಯೇಲನ ವಿಷಯವಾಗಿ ಅಲ್ಲ, ಹೆಚ್ಚಾಗಿ ಆತನ ಪ್ರಾರ್ಥನೆ ವಿಷಯವಾಗಿ ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಂಡು ನಮಗೂ ಕೂಡ ಪ್ರಾರ್ಥನೆಗೆ ಪ್ರೇರಣೆಯಾಗಿ ನಾವು ಕೆಲವು ಸಂಗತಿಗಳನ್ನು ಮೊನ್ನೆ ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ನೋಡ್ತೇವೆ. ಅಲ್ಲಿ ಮುಖ್ಯವಾಗಿ ಆ ಪರಿಸ್ಥಿತಿಯಲ್ಲಿ ನಾವು 3 ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಂಡಿದ್ದು ನಮಗೆ ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ನಾವು ಅಲ್ಲಿ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ನಾವು ಪ್ರಾರ್ಥನೆಯಲ್ಲಿ ಮೊದಲು ನಮ್ಮ ಪಾಪ ಕ್ಷಮಾಪಣೆ ಭಾಳ ಒಂದು ಅಗತ್ಯದ ಪ್ರಾರ್ಥನೆ ಆಗಬೇಕು. ನಮ್ಮ ಕ್ಷಮಾಪಣೆ ಬೇಡೋದು. ಈ ವಿಷಯದಲ್ಲಿ ಆ ದಾನಿಯೇಲನ ಪ್ರಾರ್ಥನೆಯಲ್ಲಿ ಒಂದು ವಿಷಯ ನೋಡಿದ್ದೆವು. ಎರಡನೇ ವಿಷಯವಾಗಿ ಅಲ್ಲಿ ನೋಡಿ, ದೇವರು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ದೇವರು ಯಾವುದೇ ಪ್ರವಾದನೆಗಳಾಗಲಿ, ಯಾವುದೇ ಸಂಗತಿಗಳಾಗಲಿ ದೇವರು ಕಾರ್ಯ ಮಾಡ್ತಾರಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ನಮ್ಮ ಪ್ರಾರ್ಥನೆಯನ್ನು ನಾವು ನಡೆಸಲೇಬೇಕು. ದೇವರು ಕಾರ್ಯ ಮಾಡ್ತಾರಂತ ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ದೇವರ ವಾಗ್ದಾನಕ್ಕೆ ಅನುಸಾರವಾಗಿ ಅವು ಆಗ್ತವೆ ಅಂತ ಅಲ್ಲ, ನಮ್ಮ ಪ್ರಾರ್ಥನೆ ನಾವು ಮಾಡೋದು ಭಾಳ ಅಗತ್ಯವಾಗಿರೋದಿದೆ. ಈ ಎಲ್ಲ ಸಂಗತಿಗಳನ್ನು ನಾವು ಮೊನ್ನೆ ನೋಡಿದೆವು. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾವು ನೋಡೋಣ. ಅಲ್ಲಿ ಮುಖ್ಯವಾಗಿ ಇವತ್ತು ನಾವು ದಾನಿಯೇಲನ ಪ್ರಾರ್ಥನೆ ನೋಡೋಣ. ನಾವು 9ನೇ ಅಧ್ಯಾಯದಲ್ಲಿ, ದಾನಿಯೇಲನ ಪ್ರವಾದನೆ 9ನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಿಂದ ನೋಡಿ. ಮೊದಲು ಮತ್ತು 3ನೇ ಸಂಗತಿ ನಾವು ಮೊನ್ನೆ ನೋಡಿದೆವು. ದೇವರ ವಾಕ್ಯದ ಧ್ಯಾನ ಮತ್ತು ಪ್ರಾರ್ಥನೆ ಒಟ್ಟೊಟ್ಟೋಗಿ ನಡೆಯುವ ಸಂಗತಿ. ಈ 3 ಸಂಗತಿಗಳನ್ನು ನಾವು ನೋಡಿದೆವು. ಅಲ್ಲಿ ದಾನಿಯೇಲನು ಕೂಡ ಆ ಯೆರೆಮೀಯನ ಪ್ರವಾದನೆಯ ಮೂಲಕ ಆ ಸಮಯದಲ್ಲಿ ಅವರಿಗೆ ಬಿಡುಗಡೆ ಆಗ್ತದೆ ಎಂಬ ಆ ದೇವರ ಪ್ರವಾದನೆಯನ್ನು ತಿಳ್ಕೊಂಡು ಅದರ ಪ್ರಕಾರ ಆತನು ಪ್ರಾರ್ಥನೆ ಮಾಡ್ತಿದ್ದನು. ಈಗ ಈ ಪ್ರಾರ್ಥನೆ ಭಾಗಕ್ಕೆ ನಾವು ಬರೋಣ. ಅಲ್ಲಿ 4ನೆಯ ವಾಕ್ಯ ನೋಡಿ. ನನ್ನ ದೇವರಾದ ಯೆಹೋವನೇ, ಹೀಗೆ ಪಾಪವನ್ನು ಅರಿಕೆ ಮಾಡಿ ಭಿನ್ನಯಿಸಿದೆನಂತ. 3ನೇ ವಾಕ್ಯಕ್ಕೆ ಬಂದಾಗ ನೋಡಿ, 75 ವರ್ಷಗಳು ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನಂತ. ನೋಡಿ, ಮೊದಲು ದಾನಿಯೇಲನು ಏನು ಮಾಡಿದನು? ಆ ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೋಹಾನನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಕ್ಕನುಸಾರವಾಗಿ ಮೊದಲು ಆತನು ವಾಕ್ಯದ ಧ್ಯಾನ ಮಾಡಿ, ಆ ವಾಕ್ಯದ ಧ್ಯಾನದ ಪ್ರಕಾರ 70 ವರ್ಷಗಳು ಮುಗಿಲಿಕ್ಕೆ ಬಂದವು. 70 ವರ್ಷಗಳು ಆದ ಮೇಲೆ ಇಸ್ರಾಯೇಲರಿಗೆ ಆ ಬಾಬಿಲೋನ್ಯ ದೇಶದ ಆ ಅರಸನಾದ ನೆಬೂಕದ್ನೆಚ್ಚರನಿಂದ ಬಿಡುಗಡೆ ಉಂಟಾಗ್ತದೆ ಎಂಬ ಪ್ರವಾದನೆ ಇತ್ತು. ಈಗ ಆ ವಾಕ್ಯದ ಮೂಲಕ ಅವನಿಗೆ ಈ ಸಂಗತಿ ಮನದಟ್ಟಾದಾಗ ಅವನು ನಂಬಿಕೆಯಲ್ಲಿ ಬಲಪಡಿಸಿಕೊಂಡು ಅದಕ್ಕೋಸ್ಕರ ಆತನು ಪ್ರಾರ್ಥನೆಯನ್ನು ಪ್ರಾರಂಭಿಸಿದನು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಅವನು ಇಲ್ಲಿ ನೋಡಿ, ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಅಂತ ಬರೆದಿದೆ. ಅಂದರೆ ಅಷ್ಟು ಆ ಹಳೆ ಒಡಂಬಡಿಕೆಯಲ್ಲಿ ನಾವು ಇದು ಬಹಳ ವಿಧೇಯತ್ವವನ್ನು ತೋರಿಸುವುದಾಗಿದೆ. ಉಪವಾಸ ಪ್ರಾರ್ಥನೆ ಸಮಯದಲ್ಲಿ ನಾವು ಯೋನನ ಪ್ರವಾದನೆಯಲ್ಲಿ ಕೂಡ ನೋಡ್ತೇವೆ. ಯೋನನು ನಿನವೆ ಪಟ್ಟಣದ ವಿಷಯದಲ್ಲಿ ಅಲ್ಲಿ ದೇವರ ಪ್ರವಾದನೆಯನ್ನು ತಿಳಿಸುವಾಗ ನಿನವೆ ಪಟ್ಟಣ ನಾಶ ಆಗ್ತದೆ ಅಂತ ಹೇಳುವಾಗ ಅಲ್ಲಿಯ ಜನರು ಕೂಡ
ಇದೇ ರೀತಿಯಾಗಿ ಉಪವಾಸ ಅಲ್ಲಿಯ ರಾಜನು ಹೇಗೆ ಗೊತ್ತು ಮಾಡಿದನು, ಅವರು ಗೋಣಿ ತಟ್ಟನ್ನು ತೊಟ್ಟಿದ್ದರು. ಅರಸನು ಕೂಡ ಅದು ವಿಧೇಯತ್ವವನ್ನು ಸೂಚಿಸ್ತದೆ, ಅಷ್ಟು ವಿಧೇಯನಾದನು. ನಾವು ಇನ್ನೊಂದು ವಿಷಯ ಇಲ್ಲಿ ತಿಳ್ಕೊಳ್ಬೇಕು. ದಾನಿಯೇಲನ ವಿಷಯದಲ್ಲಿ ಯಾವುದೇ ಪಾಪಗಳ ವಿಷಯದಲ್ಲಿ, ಅವನು ಮಾಡಿದ ಪಾಪಗಳ ವಿಷಯದಲ್ಲಿ ಇಲ್ಲಿ ಏನು ಬರೆದು ಪಡಲಿಲ್ಲ. ಅವನು ದೇವರಿಗೆ ಮೆಚ್ಚುಗೆ ಹಾಕುವ ಒಳ್ಳೆಯ ಪ್ರವಾದಿಯಾಗಿದ್ದನು, ಇದು ಸ್ಪಷ್ಟವಾಗಿದ್ದರು. ಆದರೂ ಕೂಡ ಅಂತಹ ಒಂದು ಪ್ರವಾದಿ ತನ್ನನ್ನು ದೇವರ ಮುಂದೆ ಸಂಪೂರ್ಣ ತಗ್ಗಿಸಿಕೊಂಡು ಗೋಣಿತಟ್ಟು ಸುತ್ತಿ ಬೂದಿ ಅಂದರೆ ಅಷ್ಟು ವಿಧೇಯತ್ವದಿಂದ ದೇವರ ಬಳಿಗೆ ಹೋದದ್ದು. ಇದು ಬಹಳ ಅಗತ್ಯವಾಗಿ ಮೊದಲು ನಾವು ತಿಳ್ಕೊಳ್ಬೇಕಾದ ಸಂಗತಿ. ಉಪವಾಸ ಪ್ರಾರ್ಥನೆ ಪ್ರಾರಂಭ ಮಾಡಿದವು. ನೋಡಿ, ಇದೊಂದು ವಾಗ್ದಾನ. ಆದರೂ ಕೂಡ ನೋಡಿ, ಅವನಲ್ಲಿರುವ ದೇವರ ವಿಷಯದಲ್ಲಿರುವ ಒಂದು ಭಯಭಕ್ತಿ ಎಷ್ಟಂತ ನೋಡಿ. ದೇವರು ಕಾರ್ಯ ಖಂಡಿತ ಮಾಡ್ತಾರೆ, ಬಿಡುಗಡೆ ಕೊಡ್ತಾರಂತ ದೇವರು ಒಂದು ಸಾರಿ ಪ್ರವಾದನೆ ಮಾಡಿದ್ದು, ದೇವರ ಒಂದೇ ಒಂದು ಪ್ರವಾದನೆ ಬಿದ್ದು ಹೋಗುವುದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಉಂಟು. ಆದರೂ ಕೂಡ ಅವನು ಪ್ರಾರ್ಥನೆಯಲ್ಲಿ ಕಳೀಲಿಕ್ಕೆ ಇಚ್ಛೆ ಪಡ್ತಾನೆ. ಇಲ್ಲಿ ನೋಡಿ, ಆ ಉಪವಾಸ ಪ್ರಾರ್ಥನೆ ಗೊತ್ತುಪಟ್ಟು ಈಗ ಅವನ ಪ್ರಾರ್ಥನೆ ನೋಡಿ, ನನ್ನ ದೇವರಾದ ಯೆಹೋವನಿಗೆ ಹೀಗೆ ಪಾಪವನ್ನು ಅರಿಕೆ ಮಾಡಿ ಭಿನ್ನಯಿಸಿದನು. ಮೊದಲು ಆತನು ಪಾಪವನ್ನು ಅರಿಕೆ ಮಾಡಿದನು. ಅವನ ಪಾಪ ಮಾತ್ರ ಅಲ್ಲ ನೋಡಿ ಅಲ್ಲಿ, ಓ ಕರ್ತನೆ, ಮಹೋನ್ನತನು ಭಯಂಕರೂ ಆದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ನಿಮಿತ್ತ ನುಡಿದ ನಿನ್ನ ಸೇವಕನಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ಕರ್ತನೆ, ನೀನು ಧರ್ಮಸ್ವರೂಪ, ನಾವು ನಾಚಿಕೆಗೀಡಾದವರು. ಹೌದು, ಈಗಲೇ ಯೆಹೂದ್ಯರು, ಯೆರೂಸಲೇಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶಗಳಿಗೆ ತಳ್ಳಲ್ಪಟ್ಟು ದೂರದಲ್ಲಿಯೂ ಸಮೀಪದಲ್ಲಿಯೂ ಚದುರಿರುವ ಎಲ್ಲ ಇಸ್ರಾಯೇಲರು ನಾಚಿಕೆಗೆ ಈಡಾಗಿದ್ದಾರೆ ಸ್ವಾಮಿ. ನೋಡಿ, ಇಲ್ಲಿ ಅವನು ಮೊದಲು ಅರಿಕೆ ಮಾಡೋದು ಕೇವಲ ಆತನ ಒಬ್ಬನ ಪಾಪ. ಅವನು ಏನು ಅರಿಕೆ ಮಾಡಲಿಲ್ಲ, ಇಡೀ ಇಸ್ರಾಯೇಲ್ ಜನಾಂಗದ ಪಾಪವನ್ನು ಅರಿಕೆ ಮಾಡ್ತಾನೆ. ಯಾಕೆ ಇಸ್ರಾಯೇಲರು ಆ ಗುಲಾಮತನಕ್ಕೆ ತಳ್ಳಲ್ಪಟ್ಟದ್ದು, ಅದರ ವಿಷಯದಲ್ಲಿ ಮೊನ್ನೆ ನೋಡಿದ್ದೇನೆ. 490 ವರ್ಷ ಅವರು ಅವಿಧೇಯರಾಗಿದ್ದರು, ದೇವರ ಆಜ್ಞೆಗಳನ್ನು ಕೈಗೊಳ್ಳಿಲ್ಲ. ದೇವರು ಇಸ್ರಾಯೇಲ್ ಜನನ ತನ್ನ ಸ್ವಕೀಯ ಪ್ರಜೆಯಾಗಿ ಆರಿಸಿಕೊಂಡಿದ್ದರು. ಅದಕ್ಕಾಗಿ ಅವರಿಗೆ ಕಟ್ಟುನಿಟ್ಟಿನ ಆಜ್ಞೆಗಳನ್ನು ಕೊಟ್ಟಿದ್ದರು. 6,000 ಆಜ್ಞೆಗಳಿವೆ ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿವೆ. ಆದರೆ ಕೂಡ ಅವರು ಎಲ್ಲ ಆಜ್ಞೆಗಳನ್ನು ಕೈಗೊಳ್ಳದೆ ಅವರು ವಿಗ್ರಹಾರಾಧನೆ, ಅನ್ಯ ದೇವರುಗಳನ್ನು ಪೂಜಿಸಿ ದೇವರಿಗೆ ಕೋಪವನ್ನುಂಟು ಮಾಡಿದಾಗ ದೇವರು ಅವರನ್ನು ಗುಲಾಮತನಕ್ಕೆ ತಳ್ಳಿಬಿಟ್ಟದ್ದು. ಅಲ್ಲಿ 70 ವರ್ಷ ಅದರ ಲೆಕ್ಕಾಚಾರ ನಾವು ಮೊನ್ನೆ ನೋಡಿದ್ದೇವೆ. ಗುಲಾಮತನದಿಂದ ಬಿಡುಗಡೆ ಕೊಡುವುದನ್ನು ಯೆರೆಮೀಯ ಪ್ರವಾದನೆ ಮೂಲಕ ಆತನು ಮಾಡಿದ್ದನು. ದಾನಿಯೇಲನು ತನ್ನ ಜೀವನದ 70 ವರ್ಷ ಗುಲಾಮತನಕ್ಕೆ ಕಳೆದುಕೊಂಡನು. ಇಲ್ಲಿ ನೋಡಿ, ಈಗ ಯಾಕೆ ಇಸ್ರಾಯೇಲರು ಗುಲಾಮತನಕ್ಕೆ ತಳ್ಳಲ್ಪಟ್ಟರು? ದೇವರು ಆರಿಸಿಕೊಂಡ ಪ್ರಜೆ, ದೇವರೇ ತನ್ನ ಪ್ರಜೆಯಾಗಿ ಇದ್ದವರನ್ನು ಇವರನ್ನು ಗುಲಾಮತನಕ್ಕೆ ಹೋಗದೆ ಬಿಡಲಿಕ್ಕೆ ದೇವರಿಗೆ ಸಾಧ್ಯ ಆಗಲಿಲ್ಲ ಎಂಬ ಪ್ರಶ್ನೆ ಇದು ಎಲ್ಲ ಇಸ್ರಾಯೇಲರ ಮೇಲೆ ಹೊಂದಿಕಾಯಿತು. ನೋಡಿ, ಅವರು ದೇವರ ಆಜ್ಞೆಗಳನ್ನು ಕೈಗೊಳ್ಳದಿರುವುದು ಇದಕ್ಕೆ ಮುಖ್ಯ ಕಾರಣವಾಗಿ ಅವರು ಗುಲಾಮತನಕ್ಕೆ ಒಪ್ಪಿಸಲ್ಪಟ್ಟದ್ದು, ಇದನ್ನು ತಳ್ಳಲ್ಪಟ್ಟದ್ದು. ಇದು ಇಲ್ಲಿ ಮೊದಲನೇದಾಗಿ ಇಲ್ಲಿ ದಾನಿಯೇಲನು ಅರಿಕೆ ಮಾಡೋದು ಇಡೀ ಇಸ್ರಾಯೇಲ್ ಜನಾಂಗದ ಪಾಪದ ವಿಷಯದಲ್ಲಿ. ಅವರ ಅರಸರುಗಳು ಏನು ಮಾಡಿದರು? ಯಾಕೆಂದರೆ ಅವರು ಧರ್ಮಶಾಸ್ತ್ರ ಮತ್ತು ಇಡೀ ಇತಿಹಾಸ, ಇಡೀ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಎಲ್ಲ ಅರಸರ ವಿಷಯದ ಚರಿತ್ರೆ ಇದೆ. ಇದು ದಾನಿಯೇಲನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದನು. ಅದಕ್ಕಾಗಿ ಯಾವ್ಯಾವ ಅರಸನು ಯೆಹೋವನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದರು ಎಲ್ಲ ದಾನಿಯೇಲನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಎಲ್ಲರ ಪಾಪದ ಕ್ಷಮಾಪಣೆಯನ್ನು ಯಾಕೆ ಇಸ್ರಾಯೇಲರು ಗುಲಾಮತನಕ್ಕೆ ತಳ್ಳಲ್ಪಟ್ಟರಂತ ಹೇಳಿ ಅಲ್ಲಿ 10ನೇ ಅಧ್ಯಾಯ ತನಕ 10ನೇ ವಾಕ್ಯ ತನಕ ಅವನು ಈ ಪ್ರಾರ್ಥನೆಯನ್ನು ಮಾಡ್ತಾನೆ. ಮುಖ್ಯವಾಗಿ ಅವರು ದೇವರ ಪ್ರಾರ್ಥನೆಯನ್ನು ಕೇಳಲಿಲ್ಲ. ನಿನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಿನಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ.
ನೋಡಿ, ದೇವರು ಇಸ್ರೇಲರ ಮಧ್ಯದಲ್ಲಿ ಎಷ್ಟು ಪ್ರವಾದಿಗಳನ್ನು ಕಳಿಸಿಕೊಟ್ರು. ಆದರೆ ಇಸ್ರೇಲ್ ಜನರು ಪ್ರವಾದಿಗಳ ಮಾತನ್ನು ಕೇಳಲಿಲ್ಲ, ಮೋಶೆಯ ಮಾತನ್ನೇ ಕೇಳಲಿಲ್ಲ. ಅವನು ಗುಲಾಮತನಕ್ಕೆ ಅವರು ಯಾಕೆ ತಳ್ಳಲ್ಪಟ್ಟರು, ಇದರ ವಿಷಯವಾಗಿ ಸವಿಸ್ತರವಾಗಿ ಆತನು ಅಲ್ಲಿ ಪಾಪದ ಅರಿಕೆಯನ್ನು ಮಾಡ್ತಾನೆ. ಇದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಇಡೀ ಇಸ್ರೇಲ್ ಜನಾಂಗದ ಪಾಪದ ವಿಷಯದಲ್ಲಿ ಆತನು ಅಲ್ಲಿ ಮಾತಾಡ್ತಾನೆ. ಅಲ್ಲಿ 10ನೇ ವಾಕ್ಯದಿಂದ ನೋಡಿ, ನಿನ್ನ ಮಾತನ್ನು ಕೇಳಲಿಲ್ಲ, ನಿನ್ನ ಸೇವಕನಾದ ಪ್ರವಾದಿಗಳ ಮೂಲಕ ನೀನು ಗೊತ್ತು ಮಾಡಿದ ಧರ್ಮಶಾಸ್ತ್ರದ ಮಾರ್ಗದಲ್ಲಿ ನಡೆಯಲಿಲ್ಲ. ದೇವರು ಇಸ್ರೇಲರಿಗೆ ಎಷ್ಟೋ ಪ್ರವಾದಿಗಳನ್ನು ಕೊಟ್ಟು ಆವಾಗ ಅವರನ್ನು ಎಚ್ಚರಿಸುತ್ತಾ ಬಂದ ದೇವರಾಗಿದ್ದಾರೆ. ಅವರಿಗೆ ಪ್ರವಾದಿಗಳ ಅನೇಕ ಬಾರಿ ಅವರು ಪ್ರವಾದಿಗಳ ಮಾತನ್ನು ಕೇಳಲಿಲ್ಲ, ಆದರೆ ಸುಳ್ಳು ಪ್ರವಾದಿಗಳ ಮಾತನ್ನು ಕೇಳ್ತಿದ್ದು. ಎಲ್ಲ ನಡೆಗಳನ್ನು ನಾವು ಇಸ್ರೇಲರ ತಪ್ಪು ಅಪರಾಧಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಧರ್ಮಶಾಸ್ತ್ರದಲ್ಲಿ ನೋಡ್ತೇವೆ. ಇದಕ್ಕಾಗಿ ಇದನ್ನು ದಾನಿಯೇಲನು ಅದನ್ನು ಎಲ್ಲವನ್ನು ಅರಿಕೆ ಮಾಡ್ತಾನೆ. ನೋಡಿ, ಮುಂದೆ ಇಸ್ರಾಯೇಲೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನು ಮೀರಿ ನಿನ್ನ ಮಾತನ್ನು ಕೇಳಲೊಲ್ಲದೆ ಓರೆಯಾಗಿ ಹೋದರು. ಆದ ಕಾರಣ ನಿನ್ನ ಶಾಪದ ಕೇಡುಗಳು ದೇವಸೇವಕನಾದ ಮೋಶೆ ಧರ್ಮಶಾಸ್ತ್ರದಲ್ಲಿ ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ನಾವು ದೇವ ದ್ರೋಹಿಗಳೇ ಸರಿ ಅಂತ ಹೇಳಿ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ಆತನು ಅರಿಕೆ ಮಾಡುವುದು, ದೇವರು ನಾವು ದ್ರೋಹಿಗಳು, ನಾವು ಪಾಪಿಗಳಾಗಿದ್ದೇವೆ ಅಂತ ಹೇಳಿ ಅರಿಕೆ ಮಾಡ್ತಾನೆ. ಇದನ್ನು ಇಲ್ಲಿ ನಾವು ನೋಡ್ತೇವೆ. ದ್ರೋಹಿಗಳಾಗಿದ್ದೇವೆ. ಯಾಕೆ ದ್ರೋಹಿಗಳಾಗಿದ್ದರು ಇದನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ನಾವು ತಿಳ್ಕೊಳ್ತೇವೆ. ಯಾಕೆಂದರೆ ಅದು ಧರ್ಮೋಪದೇಶ ಕಾಂಡದಲ್ಲಿ ಹೋದರೆ 30ನೇ ಅಧ್ಯಾಯದಲ್ಲಿ ನೋಡಿ, ಏನು ದೇವರ ವಾಕ್ಯಗಳನ್ನು ನಾವು ಕೈಗೊಂಡು 30ನೇ ಧರ್ಮೋಪದೇಶ ಕಾಂಡ 30ನೇ ಅಲ್ಲಿ ಸ್ವಲ್ಪ ನಾವು ನೋಡೋಣ. ಯಾಕೆ ಶಾಪ ಬಂತು ಅಂತ ಹೇಳಿ, ಶಾಪ ಬರ್ತಿದೆ ಯಾಕೆ ಇಸ್ರಾಯೇಲ್ ತಳ್ಳಲ್ಪಟ್ಟಲು, ಅದು 28ನೇ ಅಧ್ಯಾಯದಲ್ಲಿ ಕೂಡ ಉಂಟು. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿನ್ನನ್ನು ಚದುರಿಸುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳ ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ನಿಮಗೆ ಬೋಧಿಸಿರುವ ಆತನ ಮಾತುಗಳಿಗೆ ಸಂಪೂರ್ಣವಾಗಿ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲ ದೇಶಗಳಿಂದ ತಿರುಗಿ ಕುಡಿಸುವನು. ನೋಡಿ, ಇಲ್ಲಿ ದೇವರ ಮಾತುಗಳನ್ನು ಕೇಳಿದರೆ ಏನು ಆಶೀರ್ವಾದ ಉಂಟಾಗ್ತದೆ, ಕೇಳದಿದ್ದರೆ ಏನು ಶಾಪ ಉಂಟಾಗ್ತದೆ ಅಂತ ಹೇಳಿ ಸಂಪೂರ್ಣವಾಗಿ ಚದುರಿಸಿ ಅವರನ್ನು ಒಂದು ವೇಳೆ ದೇವರ ಇಡೀ ಗುಲಾಮತನಕ್ಕೆ ಅಡ್ಡಿಬಿಟ್ಟದ್ದು. ಇದು ದೇವರು ಕೊಟ್ಟ ಮಾತುಗಳು. ಆದರೂ ಕೂಡ ಎಲ್ಲ ವಿಷಯಗಳನ್ನು ದೇವರು ಮೊದಲೇ ಪ್ರವಾದಿಗಳ ಮೂಲಕ ತಿಳಿಯಪಡಿಸಿದರೂ ಕೂಡ ಇಸ್ರಾಯೇಲರು ದೇವರ ಮಾತನ್ನು ಕೇಳದೆ ಗುಲಾಮತನಕ್ಕೆ ತಳ್ಳಲ್ಪಟ್ಟದ್ದು. ದೇವರ ವಾಕ್ಯದ ಆಧಾರದಲ್ಲಿ ಅವರು ಗುಲಾಮತನಕ್ಕೆ ತಳ್ಳಲ್ಪಟ್ಟದ್ದು. ಇದನ್ನು ಯಾಕೆಂದರೆ ದೇವರು ಅವರಿಗೆ ಸ್ಪಷ್ಟವಾಗಿ ಅಲ್ಲಿ ಮೋಶೆಯ ಮೂಲಕ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ, ಏನು ಮಾಡಿದರೆ ಶಾಪ ಬರ್ತದೆ, ಏನು ಮಾಡಿದರೆ ಆಶೀರ್ವಾದ ಬರ್ತದೆ. ಅದರ ಪ್ರಕಾರ ಅವರು ಅಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ಅವರು ಗುಲಾಮತನಕ್ಕೆ ತಳ್ಳಲ್ಪಟ್ಟದ್ದು. ಇದನ್ನು ದಾನಿಯೇಲನು ಅರಿಕೆ ಮಾಡ್ತಾನೆ. ಈಗ ಇಲ್ಲಿ ದಾನಿಯೇಲನು ನೋಡಿ, ಆದ ಕಾರಣ ನಿನ್ನ ಶಾಪದ ಕೇಡುಗಳು ದೇವಸೇವಕರಾದ ಮೋಶೆ ಧರ್ಮಶಾಸ್ತ್ರದಲ್ಲಿ ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ನಾವು ದೇವದ್ರೋಹಿಗಳೇ ಸರಿ. ನಮ್ಮ ಮೇಲೆ ದೊಡ್ಡ ಕೇಡನ್ನು ಬರಮಾಡಿ ನಮ್ಮನ್ನು ನಾಳುವ ಅಧಿಪತಿಗಳನ್ನು ಕುರಿತು ಗದರಿಸಿ ಹೇಳಿದ ಮಾತುಗಳನ್ನು ನೆರವೇರಿಸಿದ್ದಾನೆ. ಯೆರೂಸಲೇಮಿಗೆ ಆದಂಥ ಕೇಡು ಭೂಮಂಡಲದಲ್ಲಿ ಎಲ್ಲಿಯೂ ಎಂದೂ ಆಗಲಿಲ್ಲವಲ್ಲ. ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಂತೆ ಈ ವಿಪತ್ತೆಲ್ಲ ನಮ್ಮ ಮೇಲೆ ಬಂದಿವೆ. ಆದರೂ ನಾವು ನಮ್ಮ ದುರ್ಮಾರ್ಗವನ್ನು ತೊರೆದು ಬಿಟ್ಟು ನಿನ್ನ ಸತ್ಯೋಪದೇಶವನ್ನು ಗ್ರಹಿಸಿ ನಡೆಯುವಂತೆ ನಮ್ಮ ದೇವರಾದ ಯೆಹೋವನು ನಿನ್ನ ದಯೆಯನ್ನು ಬೇಡಿಕೊಳ್ಳುತ್ತೇವೆ. ನೋಡಿ, ಈ ಹಂತದಲ್ಲಿ
ಈಗ ಇಲ್ಲಿ ದಾನಿಯೇಲನು ಹೇಳ್ತಾನೆ, ನಿನ್ನ ದಯೆ ಮತ್ತು ನಿನ್ನ ಕೃಪೆಯನ್ನು ನಾವು ಬೇಡುವವರಾಗಿದ್ದೇವೆ. ದಯೆ ಇದು ಬಹಳ ಮುಖ್ಯವಾಗಿ ನಾವು ಕರುಣೆ ಅಥವಾ ಮರ್ಸಿ ಅಂತ ಹೇಳ್ತೇವೆ. ನಾವು ನಿಜವಾಗಿ ನಮ್ಮ ನಡತೆಗಳಿಂದ ನಾವು ದೇವರ ಪಾಪದ ಶಿಕ್ಷೆಗೆ ಒಳಗಾಗಿದ್ದೆವು. ಆದರೆ ದೇವರ ಹತ್ರ ಕ್ಷಮಾಪಣೆ ಬೇಡಿ ನಮಗೆ ಸಿಗಬೇಕಾದ ಶಿಕ್ಷೆಯನ್ನು ತಪ್ಪಿಸಿ ದೇವರು ನಮ್ಮನ್ನು ಕ್ಷಮಿಸಬೇಕಂತ, ದೇವರು ನಮ್ಮನ್ನು ಕರುಣಿಸಬೇಕಂತ ಹೇಳಿ ದೇವರ ಹತ್ರ ಬೇಡೋದು. ಅದೇ ಕೆಲಸ ದಾನಿಯೇಲನು ಕೂಡ ಇಲ್ಲಿ ಮಾಡಿದ್ದನು. ಇದು ಕರುಣೆ. ನಾವು ನಿಜವಾಗಿ ನಮ್ಮ ಪಾಪದ ನಿಮಿತ್ತ ನಮಗೆ ಕಠಿಣ ಶಿಕ್ಷೆ ಆಗಬೇಕಿತ್ತು. ಆದರೆ ಆ ಶಿಕ್ಷೆಯನ್ನು ತಪ್ಪಿಸಿ, ಆ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸಿ ದೇವರು ನಮ್ಮನ್ನು ಕ್ಷಮಿಸಿ ಕಾಪಾಡಿ ನಮ್ಮ ಮೇಲೆ ಕರುಣೆ ತೋರಬೇಕಂತ ಹೇಳಿ ನಾವು ನಿಜವಾಗಿಯೂ ಶಿಕ್ಷೆಗೆ ಯೋಗ್ಯರಾಗಿದ್ದೆವು. ಆದರೆ ದೇವರ ಕರುಣೆ ನಮ್ಮ ಮೇಲೆ, ದೇವರು ಕರುಣೆ ತೋರಿಸಿ ಆ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸಬೇಕಂತ ನಾವು ಬೇಡೋದು. ಅದೇ ಪ್ರಾರ್ಥನೆಯನ್ನು ದಾನಿಯೇಲನು ಇಲ್ಲಿ ಕೂಡ ಮಾಡ್ತಾನೆ. ಇಲ್ಲಿ ಈಗ 11ನೇ ವಾಕ್ಯದಲ್ಲಿ ನೋಡಿ, ಅಲ್ಲಿ ಆದ ಕಾರಣ ಯೆಹೋವನು ಈ ಕೇಡನ್ನು ನೋಡಿಕೊಂಡದ್ದು ನಮ್ಮ ಮೇಲೆ ಬರಮಾಡಿದ್ದಾನೆ. ನಮ್ಮ ದೇವರಾದ ಯೆಹೋವನು ತಾನು ಮಾಡುವ ಸಕಲ ಕಾರ್ಯಗಳಲ್ಲಿ ಧರ್ಮ ಸ್ವರೂಪನೇ. ನಾವು ಆತನ ಮಾತನ್ನು ಕೇಳಲಿಲ್ಲ. ಕರ್ತನೇ ನಮ್ಮ ದೇವರೇ, ಭುಜ ಪರಾಕ್ರಮಗಳನ್ನು ತೋರಿಸಿ ನಿನ್ನ ಜನರನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ಇಂದಿನವರೆಗೂ ಪ್ರಸಿದ್ಧಿಯಾಗಿರುವ ಹೆಸರನ್ನು ಪಡೆದುಕೊಂಡವನೇ, ಈಗ ಚಿತ್ತೈಸು. ನಾವು ಪಾಪ ಮಾಡಿ ಕೆಟ್ಟವರಾಗಿ ನಡೆದಿದ್ದೇವೆ. ಕರ್ತನೇ, ನಿನ್ನ ಸಮಸ್ತ ಧರ್ಮ ಕಾರ್ಯಗಳಿಗೆ ಅನುಸಾರವಾಗಿ ನಿನ್ನ ಪಟ್ಟಣವನ್ನು, ನಿನ್ನ ಪವಿತ್ರ ಪರ್ವತವೂ ಆದ ಯೆರೂಸಲೇಮಿನ ಮೇಲಿನ ನಿನ್ನ ಕೋಪವನ್ನು, ನಿನ್ನ ರೋಷಾಗ್ನಿಯನ್ನು ದಯಮಾಡಿ ತೊಲಗಿಸಿಬಿಡು. ನೋಡಿ, ದಾನಿಯೇಲನಿಗೆ ಸ್ಪಷ್ಟವಾಗಿ ಗೊತ್ತುಂಟು, ಧರ್ಮಶಾಸ್ತ್ರದ ಆಧಾರದಲ್ಲಿ ಆ 70 ಮುಗಿಯುವ ಸಮಯ ಬಂದಿದೆ. ಆದರೂ ಕೂಡ ಆತನ ಪ್ರಾರ್ಥನೆ, ಓ ದೇವರೇ, ದೇವರಿಗೆ ನೆನಪಿಸುತ್ತಾನೆ, ನಿನ್ನ ಪರಿಶುದ್ಧ ಪಟ್ಟಣ, ಅದರ ಮೇಲಿರುವ ನಿನ್ನ ಕೋಪವನ್ನು ದೂರ ಮಾಡು ಅಂತ ಹೇಳಿ ಬೇಡುತ್ತಾನೆ. ನೋಡಿ, ದೇವರು ಕೆಲವು ವಾಗ್ದಾನಗಳನ್ನು ಮಾಡಿದಾಗ ಅದನ್ನು ನಾವು ನೆನಪಿಗೆ ತಂದುಕೊಂಡು ಪ್ರಾರ್ಥನೆ ಮಾಡೋದು ಯಾವಾಗಲೂ ನಮ್ಮ ಪ್ರಾರ್ಥನೆ ಬೇಗ ಫಲ ಸಿಗುವಂತೆ ಅನುಕೂಲ ಆಗ್ತದೆ ಭಾಳ. ಯಾಕೆಂದರೆ ದೇವರು ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಆತನು ಅನೇಕ ದೇವರ ವಾಕ್ಯದಲ್ಲಿ ವಾಗ್ದಾನಗಳಿವೆ. ಆದ್ದರಿಂದ ಈ ವಾಗ್ದಾನಗಳು ನಾವು ಧರ್ಮಶಾಸ್ತ್ರ ಅಥವಾ ದೇವರ ವಾಕ್ಯದ ಧ್ಯಾನದ ಮೂಲಕ ನಮ್ಮದಾಗಿಸಿಕೊಳ್ಬೇಕು. ಈ ವಾಕ್ಯದ ಆಧಾರದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಗೆ ಬೇಗ ಫಲ ಸಿಗ್ತದೆ. ದಾನಿಯೇಲನು ಕೂಡ ಮಾಡಿದ್ದ ಅದೇ ಕಾರ್ಯ. ಅವನು ಮೊದಲು ಧರ್ಮಶಾಸ್ತ್ರವನ್ನು ಪರೀಕ್ಷಿಸಿ ನೋಡಿ, ಅವನಿಗೆ ಎಲ್ಲ ಸಂಗತಿಗಳು ಗೊತ್ತಿದ್ದವು. ಅವನು ನೆಬೂಕದ್ನೆಚ್ಚರನ ಸಮಯದಲ್ಲಿ ಆ ಇಸ್ರಾಯೇಲಲ್ಲಿ ಹುಟ್ಟಿ ಬೆಳೆದವನು. ಎಷ್ಟೋ ರಾಜರುಗಳು ಅಲ್ಲಿ ಹೋಗಿದ್ದಾರೆ. ಅವನಿಗೆ ಇಡೀ ಧರ್ಮಶಾಸ್ತ್ರದ ಸ್ಪಷ್ಟವಾಗಿ ನೋಡಿ, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೇಗೆ ಬಿಡಿಸಿಕೊಂಡು ಬಂದನು, ಎಲ್ಲ ಸಂಗತಿಗಳು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ನೋಡಿ, ದಾನಿಯೇಲನನ್ನು ದೇವರು ಎಂಥ ಅದ್ಭುತವಾಗಿ ಮೇಲೆತ್ತಾರೆ ನಾವು ನೋಡಿದ್ದೇವೆ. ಅದು ದಾನಿಯೇಲನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಅವನನ್ನು ಎಂಥ ರೀತಿಯಾಗಿ ದೇವರು ಕಾಪಾಡಿದರು. ಎಲ್ಲ ಸಂಗತಿಗಳು ನಡೆಯಬೇಕಾದರೆ ಅವನು ಯಾವ ರೀತಿಯಾಗಿ ಜೀವಿಸಿದ್ದಾನಂತ ತಿಳ್ಕೊಳ್ಳೋದು ನಾವು ಬಹಳ ಅಗತ್ಯ. ಮೊದಲು ನಾವು ಅವನಿಂದ ತಿಳ್ಕೊಳ್ಳೋ ಸಂಗತಿ ಏನೆಂದರೆ, ಅವನು ಧರ್ಮಶಾಸ್ತ್ರದ ಧ್ಯಾನ ಮಾಡುವ ಒಂದು ಪ್ರವೃತ್ತಿಯನ್ನು ಹೊಂದಿದ್ದನು. ದಿನಾ ಪ್ರಾರ್ಥನೆ ಮಾಡ್ತಾನಂತ ನಾವು ನೋಡ್ತೇವೆ. ಅವನು ಎಷ್ಟು ಕಟ್ಟುನಿಟ್ಟಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದನು. ಅಷ್ಟು ಮಾತ್ರ ಅಲ್ಲ, ಅವನು ಹೇಗೆ ದೇವರಿಗೆ ಭಯಪಟ್ಟು ಜೀವಿಸಿದವನು, ಎಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಅವನು 70 ವರ್ಷ ತನ್ನ ಯೌವನದ ಒಳ್ಳೆ ದಿವಸಗಳು ಗುಲಾಮತನದಲ್ಲಿ ಕಳೆಯಬೇಕಾದರೂ ಎಂದಿಗೂ ಅವನು ಗುಣಗುಟ್ಟಲಿಲ್ಲ. ಅವನು ಆ ದೋಷವನ್ನು ತಮ್ಮ ಮೇಲೆ ಇಟ್ಟುಕೊಂಡ, ನಮ್ಮ ಹಿರಿಯರು, ನಮ್ಮ ರಾಜರು ನಿನಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇಂಥ ಒಂದು ಜೀವಿತದಿಂದಾಗಿ ದೇವರು ದಾನಿಯೇಲನನ್ನು
ಅದ್ಭುತ ರೀತಿಯಾಗಿ ಮೇಲೆತ್ತಿದ್ದನ್ನು ನಾವು ಕಾಣ್ತೇವೆ. ನೋಡಿ, ಇಲ್ಲಿ ಮುಂದಕ್ಕೆ ನಾವು ನೋಡೋಣ. 16ನೇ ವಾಕ್ಯದಿಂದ, ಕರ್ತನೇ, ನಿನ್ನ ಸಮಸ್ತ ಧರ್ಮ ಕಾರ್ಯಗಳಿಗೆ ಅನುಸಾರವಾಗಿ ನಿನ್ನ ಪಟ್ಟಣವು, ನಿನ್ನ ಪರಿಶುದ್ಧ ಪರ್ವತವೂ ಆದ ಯೆರೂಸಲೇಮಿನ ಮೇಲಿನ ನಿನ್ನ ಕೋಪವನ್ನು, ನಿನ್ನ ರೋಷಾಗ್ನಿಯನ್ನು ದಯಮಾಡಿ ತೊಲಗಿಸಿಬಿಡು. ನೋಡಿ, ಇಲ್ಲಿ ಈಗ ಆತನು ವಿಜ್ಞಾಪನೆ ಮಾಡ್ತಾನೆ, ನಿನ್ನ ಪವಿತ್ರ ಪರ್ವತವೂ ಆದ ಯೆರೂಸಲೇಮಿನ ಮೇಲಿನ ನಿನ್ನ ಕೋಪ ಅಗ್ನಿಯನ್ನು ಕಡಿಮೆ ಮಾಡು. ನಮ್ಮ ಮತ್ತು ನಮ್ಮ ಪಿತೃಗಳ ಪಾಪಾಪರಾಧಗಳ ನಿಮಿತ್ತ ಯೆರೂಸಲೇಮ್ ನಿನ್ನ ಜನವು ನೆರೆಯವರೆಲ್ಲರ ನಿಂದೆಗೆ ಗುರಿಯಾಗಿವೆಯಲ್ಲ. ನೋಡಿ, ದೇವರು ಯಾವತ್ತು ತನ್ನ ಜನರು ನಿಂದೆಗೆ ಗುರಿಯಾಗುವುದನ್ನು ಎಂದಿಗೂ ಸಹಿಸುವುದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಾವು ದೇವರಿಗೆ ಭಯಪಟ್ಟು ಜೀವಿಸಿದರೆ ದೇವರು ಯಾವತ್ತೂ ನಮ್ಮನ್ನು ನಿಂದೆಗೆ ಗುರಿಪಡಿಸುವುದಿಲ್ಲ. ಒಂದು ವೇಳೆ ಅನ್ಯರು ನಮ್ಮನ್ನು ನಿಂದೆಗೆ ಒಳಪಡಿಸಿದರೂ ಕೂಡ ಅದರ ಫಲವನ್ನು ಅವರು ಉಂಡುತ್ತಾರೆ. ದೇವರು ಅದನ್ನು ತಡೆಕೊಳ್ಳುವುದಿಲ್ಲ. ದೇವರು ಬಹಳ ಎಚ್ಚರಿಕೆಯಾಗಿದ್ದರು. ನಾವು ದೇವರ ಭಯಭಕ್ತಿಯಲ್ಲಿದ್ದರೆ ದೇವರು ನಮ್ಮನ್ನು ಯಾವತ್ತೂ ನಿಂದೆಗೆ ಒಳಪಡಿಸುವುದಿಲ್ಲ. ಯಾಕೆ? ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿರಲಿಕ್ಕೆ ಕರೆದ ದೇವರಾಗಿದ್ದಾರೆ. ನಮ್ಮ ದೇವರು ನಿಜವಾದ ದೇವರಂತ ಜನರಿಗೆ ಮನವರಿಕೆ ಆಗಬೇಕಾದರೆ ಆ ಮಕ್ಕಳನ್ನು ದೇವರು ಉನ್ನತ ಸ್ಥಾನದಲ್ಲಿಟ್ಟು ಒಂದು ಬೆಳಕಾಗಿ ನಡೆಸುವ ದೇವರಾಗಿದ್ದಾರೆ. ಆದರೆ ನಾವು ನಮ್ಮ ಪಾಪಗಳ ನಿಮಿತ್ತವಾಗಿ ನಾವೇ ನಿಂದೆಗೆ ಒಳಗಾಗಬೇಕು ವಿನ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಆದ್ದರಿಂದ ಇಲ್ಲಿ ನೋಡಿ ಹೇಳ್ತಾನೆ, ನಿಂದೆಗೆ ಆ ಯೆರೂಸಲೇಮ್ ಪಟ್ಟಣದ ಮೇಲೆ ಇರುವ ಆ ಕೋಪಾಗ್ನಿಯನ್ನು ದೂರ ಮಾಡಿ ಅಂತ ಹೇಳ್ತದೆ. ನೋಡಿ, ಅಲ್ಲಿ 18ನೇ ವಾಕ್ಯ ನೋಡಿ, ಕರ್ತನಾದ ನಿನ್ನ ಹೆಸರಿನ ನಿಮಿತ್ತವೇ ಪ್ರಸನ್ನ ಮುಖದಿಂದ ನೋಡು, ನನ್ನ ದೇವರೇ ಕೊಟ್ಟು ಕೇಳು, ಕಣ್ಣು ತೆರೆದು ನಮ್ಮ ಹಾಳು ಪ್ರದೇಶಗಳನ್ನು, ನಿನ್ನ ಹೆಸರುಗೊಂಡಿರುವ ಪಟ್ಟಣವನ್ನು ನೋಡು. ನಾವು ಸಧರ್ಮಿಗಳೆಂತಲ್ಲ. ನೋಡಿ, ಇಲ್ಲಿ ಅರಿಕೆ ಮಾಡ್ತೇವೆ, ನಾವು ಒಳ್ಳೆಯವರಂತ ಅಲ್ಲ. ನಾವು ನಿನ್ನ ಹತ್ರ ಕೃಪೆ ಬೇಡುವುದು, ನಾವು ನಿನ್ನ ಹತ್ರ ಕರುಣೆ ಬೇಡುವುದು, ನಾವು ಒಳ್ಳೆಯವರಂತ ಅಲ್ಲ ಅಂತ. ದಾನಿಯೇಲನು ಒಳ್ಳೆಯ ಪ್ರವಾದಿ, ಆದರೂ ಕೂಡ ಅವನು ಹೇಳ್ತಾನೆ, ಯಾವ ಮನುಷ್ಯರು ನಾವು ಒಳ್ಳೆಯವರಲ್ಲ ಅಂತ. ಪಾಪ ಮಾಡೋದವ್ರು ಯಾರು ಕೂಡ ಇಲ್ಲ. ಅವನು ಏನು ಅರಿಕೆ ಮಾಡ್ತಾನೆ, ನಾವು ಒಳ್ಳೆಯವರಂತ ನಿನ್ನ ಹತ್ರ ಬೇಡಿಕೊಳ್ಳೋದಿಲ್ಲ, ನಾವು ಪಾಪಿಗಳೇ, ಆದರೆ ನಮ್ಮ ಮೇಲೆ ಕೃಪೆ ತೋರಿಸು. ನೋಡಿ, ಅಲ್ಲಿ ಮುಂದೆ ಕೃಪೆಯನ್ನೇ ನಂಬಿಕೊಂಡು ಈ ಭಿನ್ನವನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ. ನೋಡಿ, ಮಹಾಕೃಪೆಯನ್ನು ನಂಬಿಕೊಂಡು ನೀನು ಕೃಪೆಯನ್ನು ತೋರಿಸುವ ದೇವರು, ನೀನು ಕರುಣೆಯನ್ನು ತೋರಿಸುವ ದೇವರು, ಅದನ್ನು ನಂಬಿದ್ದೇವೆ. ನಾವು ಅದನ್ನು ನಂಬಿ ನಿನ್ನ ಮುಂದೆ ಬಂದಿದ್ದೇವೆ. ನಾವು ಒಳ್ಳೆತನದಿಂದ ನಿನ್ನನ್ನು ನಾವು ಆರಿಕೆ ಮಾಡುವುದಲ್ಲ. ನಾವಂತೂ ಪಾಪಿಗಳೇ, ಆದರೆ ನೀನು ಕೃಪೆಯನ್ನು ತೋರಿಸುವ ದೇವರು, ನೀನು ನಿನ್ನ ಮಕ್ಕಳ ಭಿನ್ನವನ್ನು ಕೇಳುವ ದೇವರು, ನೀನು ಕರುಣೆ ತೋರಿಸುವ ದೇವರು. ಅದಕ್ಕಾಗಿ ನಿನ್ನಲ್ಲಿ ಮೊರೆ ಇಟ್ಟುತ್ತೇವೆ, ಅರಿಕೆ ಮಾಡುತ್ತೇವೆ ಅಂತ ಅಲ್ಲಿ ಬರೆದು, ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು, ಸ್ವಾಮಿ ಲಾಲಿಸು. ನೋಡಿ, 3 ಸಂಗತಿಗಳಿಂದ ಸ್ವಾಮಿ ಮೊದಲು ಕೇಳು ನಮ್ಮ ಪ್ರಾರ್ಥನೆಯನ್ನು, ನಮ್ಮನ್ನು ಕ್ಷಮಿಸು, ಹಾಗೂ ನಮ್ಮ ಬೇಡಿಕೆಗಳನ್ನು ಲಾಲಿಸು, ಕಾರ್ಯವನ್ನು ಸಾಧಿಸು ಅಂತ ಹೇಳ್ತದೆ. ಏನು ಕಾರ್ಯ ಸಾಧಿಸಬೇಕು? ಅವರನ್ನು ಗುಲಾಮತನದಿಂದ ಬಿಡುಗಡೆ ಕೊಡುವುದು. ಯಾಕೆಂದರೆ ಆ ಪ್ರವಾದನೆ ಮೂಲಕ ಅವನಿಗೆ ಆ ಸಂಗತಿಗಳು ಬಂದಿವೆ. ತಡ ಮಾಡಬೇಡ, ನೋಡಿ, ಇನ್ನೂ ತಡ ಮಾಡಬೇಡ ಅಂತ ಹೇಳಿ, ನನ್ನ ದೇವರೇ, ನಿನ್ನ ಜನವು ಪಟ್ಟಣವು ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೋ. ನಾನು ಬಾಯ್ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ವಿನಂತಿಸಿ ಪ್ರಾರ್ಥಿಸುತ್ತಿರುವಾಗಲೇ ಅಂತ ಬರೆದಿದೆ. ನೋಡಿ, ಈ ಪ್ರಾರ್ಥನೆ ಮಾಡುವಾಗಲೇ ನೋಡಿ ಅವನಿಗೆ ಕನಸು ಬೇಕು. ಎಲ್ಲ ಸಂಗತಿಗಳ ಮೂಲಕ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದು ಪ್ರಾರ್ಥನೆಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಭಾಗ. ಉಪವಾಸ ಪ್ರಾರ್ಥನೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವ ಒಂದು ಕಾರ್ಯ ಆಗಿದೆ. ಆದ್ದರಿಂದ ನಾವು ದೇವರು ತಗ್ಗಿಸಿದವರನ್ನು ದೇವರ ಮೇಲೆ ಎತ್ತಾರೆ. ಈ ಸಂಗತಿಗಳನ್ನು ನಾವು ದಾನಿಯೇಲನ ಈ ಪ್ರಾರ್ಥನೆ ಮೂಲಕ ನಾವು ತಿಳ್ಕೊಳ್ತೇವೆ.
ಎರಡನೇ ಸಂಗತಿ ನಾವು ಬಹಳ ಅಗತ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕು. ದೇವರು ನಮ್ಮ ಆಲೋಚನೆ ಪ್ರಕಾರ ದೇವರು ತನ್ನ ಯೋಜನೆಗಳನ್ನು ಯಾವತ್ತೂ ಬದಲಾಯಿಸುವುದಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅನೇಕ ಜನರು ಏನು ಯೋಚಿಸ್ತಾರೆ ಅಂದರೆ, ತಮ್ಮ ಮನಸ್ಥಿತಿಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಈ ನಮ್ಮ ಮನಸ್ಥಿತಿಯ ಅನುಕೂಲಕ್ಕೆ ದೇವರು ಯೋಜನೆಗಳನ್ನು ತಯಾರು ಮಾಡ್ತಾರೆ ಅಂತ ಯೋಚಿಸ್ತಾರೆ. ಅದು ಎಂದಿಗೂ ಅಲ್ಲ. ದೇವರು ತನ್ನ ಕಾರ್ಯಗಳನ್ನು ತನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾಡ್ತಾರೆ. ಇದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಾವು ಏನು ಬೇಕು ದೇವರ ಹತ್ರ ಬೇಡಿಕೊಳ್ಳುವುದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಕಾರ್ಯ ಮಾಡುವ ಆತನಾಗಿದ್ದಾರೆ. ತನ್ನ ಯೋಜನೆಗೆ ಅನುಗುಣವಾಗಿ ಆತನು ಕಾರ್ಯ ಮಾಡ್ತಾನೆ. ಈಗ ಪ್ರಾರ್ಥನೆ ನಮ್ಮನ್ನು ಏನು ಮಾಡ್ತದೆ? ಪ್ರಾರ್ಥನೆ ನಮ್ಮನ್ನು ದೇವರು ಯೋಜನೆ ಬದಲಾಯಿಸಿ ನಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಕಾರ್ಯ ಮಾಡ್ತದೆ ಅಂತ ಯೋಚಿಸಬೇಡಿ. ಅದು ಯಾವತ್ತೂ ಸಾಧ್ಯ ಇಲ್ಲ. ಆದರೆ ನಮ್ಮ ಆಲೋಚನೆಗಳನ್ನು ದೇವರು ಬದಲಾಯಿಸ್ತಾನೆ ಪ್ರಾರ್ಥನೆ ಮೂಲಕ. ನಾವು ಪ್ರಾರ್ಥನೆಯಲ್ಲಿ ನೋಡಿ, ಒಂದು ಸಂಗತಿಯನ್ನು ನಾವು ಪ್ರಾರ್ಥನೆ ಮೂಲಕ ದೇವರ ಬಳಿಯಲ್ಲಿ ಇಟ್ಟುಕೊಂಡಾಗ ದೇವರು ಅದಕ್ಕೆ ಸಂಬಂಧಪಟ್ಟ ಆಲೋಚನೆಗಳನ್ನು ಬದಲಾಯಿಸ್ತಾನೆ. ಈಗ ನಾನು ನನ್ನ ಜೀವಿತದ ಒಂದು ಘಟನೆಯ ಮೂಲಕ ನಿಮಗೆ ಇದನ್ನು ಹೇಳುವುದಾದರೆ, ನಮಗೆ ನರಗುಂದದಲ್ಲಿ ದೇವರ ಆಲಯ ಕಟ್ಟಬೇಕೆಂಬ ಮನಸ್ಥಿತಿ ಇತ್ತು, ಇದಿತ್ತು. ದೇವರ ವಾಕ್ಯದ ಆಧಾರದಲ್ಲಿ ನಾವೇನು ನಮಗೆ ಮನೆ ಕಟ್ಟಬೇಕಂತ ಆಲೋಚನೆ ಮಾಡಲಿಲ್ಲ, ದೇವರ ಆಲಯ ಕಟ್ಟುವ. ಅದಕ್ಕೆ ಸಂಬಂಧಪಟ್ಟು ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮಗೆ ವಾಕ್ಯಗಳು ಬಂದು ದೇವರು ಅಲ್ಲಿ ಆಲಯ ಕಟ್ಟುವುದು ದೇವರ ಇಷ್ಟ ಇಲ್ಲ ಎಂಬ ಮನವರಿಕೆ ಆಯಿತು. ಇದು ಆ ಪ್ರಾರ್ಥನೆ ಮೂಲಕ ಏನಾಯಿತು? ನಮ್ಮ ಆಲೋಚನೆಗಳು ಬದಲಾಯಿತು ವಿನ ದೇವರ ಯೋಜನೆ ಬದಲಾಗಲಿಲ್ಲ. ದೇವರ ಯೋಜನೆ ಅದೇ. ಈ ಕೊನೆಯ ದಿವಸಗಳಲ್ಲಿ ದೇವರು ನಮ್ಮ ಸೇವೆಯನ್ನು ಹೇಗೆ ನಡೆಸಬೇಕಂತ ದೇವರು ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಈಗ ನಮ್ಮ ಪ್ರಾರ್ಥನೆ ಮೂಲಕ ಏನಾಯಿತು? ಆ ಆಲಯವನ್ನು ಅಲ್ಲಿ ಕಟ್ಟಬೇಕೆಂಬ ಚಿಂತನೆ ಬದಲಾಯಿಸಿ ನಾವು ದೇವರ ಯೋಜನೆಯನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಯಿತು. ಅದಕ್ಕೆ ಸಂಬಂಧಪಟ್ಟು ದೇವರು ಕೆಲವು ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದರು. ನಾನೇ ನಿಮ್ಮ ಆಲಯ, ನನಗೆ ಎಂಥ ಮನೆಯನ್ನು ನೀವು ಕಟ್ಟುತ್ತೀರಿ. ಈ ಎಲ್ಲ ವಾಕ್ಯಗಳ ಮೂಲಕ ದೇವರು ನಮ್ಮ ಆಲೋಚನೆಗಳನ್ನು ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ತಿಳಿತಲ್ಲ? ಅದು ಬಹಳ ಅಗತ್ಯವಾಗಿ ನಾವು ಯಾವತ್ತೂ ಕೂಡ ಯೋಚಿಸುವುದು ಬೇಡ. ನಮ್ಮ ಪ್ರಾರ್ಥನೆಯಿಂದ ನಾವು ದೇವರ ಯೋಜನೆಗಳನ್ನು ನಾವು ಬದಲಾಯಿಸ್ತೇವೆ ಅಥವಾ ದೇವರ ಆಲೋಚನೆಗಳನ್ನು ನಾವು ಬದಲಾಯಿಸ್ತೇವೆ ಅಂತ ಅದು ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳುವಾಗ ನಾವು ಬೇಡಿದ್ದನ್ನು ದೇವರು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಾವು ಬೇಡಿಕೊಂಡ ನಮಗೆ ಯಾವುದು ಅಗತ್ಯ ಇದೆ, ನಮಗೆ ಯಾವುದು ನಮ್ಮ ಜೀವಿತದಲ್ಲಿ ಬೇಕಂತ ಹೇಳಿದೆ, ಬೇಡಿಕೊಳ್ಳುವುದರಲ್ಲಿ ಯಾವುದು ತಪ್ಪಿಲ್ಲ. ಆದರೆ ದೇವರು ತಮ್ಮ ಸಮಯಕ್ಕೆ ಅನುಗುಣವಾಗಿ ಅದನ್ನು ಕೊಡ್ತಾನೆ ಮತ್ತು ತನ್ನ ಯೋಜನೆ ಪ್ರಕಾರ ಕೊಡ್ತಾನೆ. ನಾವು ಬೇಡಬಹುದು, ಆದರೆ ಈಗ ನಮಗೆ ಇಷ್ಟು ಕೋಟಿ ಹಣ ಬೇಕಂತ ನಾವು ಬೇಡಿದ್ವು ಅಂತ ಯೋಚಿಸುವ. ದೇವರು ಕೊಡ್ತಾನೆ ಅಂತ ಇಲ್ಲ. ಆ ಹಣದ ಮೂಲಕ ನಾವು ಆತ್ಮ ನಷ್ಟ ಪಡಬಾರದು. ಒಂದು ವೇಳೆ ದೇವರು ಇದೇ ಸಮಯದಲ್ಲಿ ನಮಗೆ ಅದನ್ನು ಕೊಟ್ಟರೆ ನಮ್ಮ ಆತ್ಮ ನಷ್ಟ ಆಗಬಹುದು ಎಂಬ ಉದ್ದೇಶದಿಂದ ಅದನ್ನು ಕೊಡುವುದಿಲ್ಲ. ನಾವು ಇನ್ನೂ ಹೆಚ್ಚು ಪ್ರಾರ್ಥನೆಯಲ್ಲಿ ಬೆಳೆದುಕೊಂಡಾಗ ಆ ಹಣವನ್ನು ಸರಿಯಾದ ವಾಕ್ಯದ ರೂಪದಲ್ಲಿ ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಹೇಗೆ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕೆಂಬುದು ನನ್ನ ವಾಕ್ಯದ ಜ್ಞಾನವನ್ನು ನಮಗೆ ಕೊಟ್ಟು ಮತ್ತೆ ಕೊಡ್ತಾನೆ. ತಿಳಿತಲ್ಲ ನಿಮಗೆ? ಇದು ವಿಷಯ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ನಮ್ಮ ಪ್ರಾರ್ಥನೆ ಮೂಲಕ ನಾವು ಯಾವುದೇ ದೇವರ ಯೋಜನೆಗಳನ್ನು ಬದಲಾಯಿಸಲಿಕ್ಕೆ, ದೇವರ ಆಲೋಚನೆಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಒಂದು ಸಂಗತಿಯನ್ನು ದೇವರ ಪ್ರಾರ್ಥನೆಯಲ್ಲಿ ಇಟ್ಟು ನಾವು ನಿರಂತರವಾಗಿ ಪ್ರಾರ್ಥನೆ ನಡೆದಾಗ ಅದಕ್ಕೆ ಸಂಬಂಧಪಟ್ಟು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಆಲೋಚನೆಗಳು ಬದಲಾಗ್ತವೆ ಮತ್ತು ನಮಗೆ ದೇವರು ಸರಿಯಾದ ಆಲೋಚನೆಯನ್ನು ಕೊಟ್ಟು ನಡೆಸ್ತಾರೆ. ಇದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಹೇಳುವುದಾದರೆ, ಒಂದು ಹಡಗು ಅಥವಾ ದೋಣಿ ಸಮುದ್ರ ತೀರಕ್ಕೆ ಬಂದಾಗ ಅದು ಇನ್ನೂ ತೀರಕ್ಕೆ ಹೋಗುವಾಗೆ ಲಂಗರು ಅನ್ನು ಎಸೆದು ಬಿಡ್ತಾರೆ. ದಡಕ್ಕೆ ದೂರದಿಂದ ಒಂದು ಕಬ್ಬಿಣದ್ದು ದೊಡ್ಡ ಅದಕ್ಕೆ ಹಲ್ಲಿನಾಗಿರ್ತದೆ, ಅದನ್ನು ಎಸೆದು ಬಿಡ್ತಾರೆ. ಅದು ಎಲ್ಲಿಯಾದರೂ ದಡದಲ್ಲಿ ಕಲ್ಲಿಗೆ ಅಥವಾ ಮಣ್ಣಿಗೆ ಸಿಕ್ಕಾಕ್ಕೊಳ್ತದೆ. ಅದನ್ನು ಸಿಕ್ಕಾಕಿಕೊಂಡು ಆ ಹಗ್ಗದ ಮೂಲಕ ನಾವು ದಡಕ್ಕೆ ಎಳೆದು ದಡಕ್ಕೆ ಹೋಗ್ತೇವೆ. ಈಗ ಲಂಗರು ಸಿಕ್ಕಾಕೊಂಡಿದ್ದ ದಡದಲ್ಲಿ
ನಾವು ಹಗ್ಗವನ್ನು ಎಳೆಯುವಾಗ ದಡ ಅದು ನಮ್ಮ ಹತ್ತಿರ ಬರ್ತದ? ಇಲ್ಲ, ನಾವು ದಡದ ಹತ್ತಿರ ಹೋಗ್ತೇವೆ. ಅರ್ಥ ಆಯ್ತಲ್ಲ? ಅದೇ ರೀತಿಯಾಗಿ ಪ್ರಾರ್ಥನೆ ಮೂಲಕ ನಾವು ಪ್ರಾರ್ಥನೆ ಮೂಲಕ ದೇವರ ಆಲೋಚನೆಗಳು ಬದಲಾಗುವುದಿಲ್ಲ, ನಮ್ಮ ಆಲೋಚನೆಗಳು ಮಾತ್ರ ಬದಲಾಗ್ತವೆ. ನಮ್ಮ ಆಲೋಚನೆಗಳನ್ನು ದೇವರು ನಾವು ಪ್ರಾರ್ಥನೆ ಮಾಡಿದಾಗ ಆತನ ವಾಕ್ಯಕ್ಕೆ ಅನುಗುಣವಾಗಿ ನಮಗೆ ನಮ್ಮ ಆಲೋಚನೆಯನ್ನು ಕೊಟ್ಟು ನಮ್ಮ ಆಲೋಚನೆಗಳನ್ನು ಆತನ ವಾಕ್ಯಕ್ಕೆ ಪ್ರಕಾರ ಆತನ ಯೋಜನೆಗಳಿಗೆ ಸರಿಬೀರುವ ಹಾಗೆ ಮಾಡ್ತಾನೆ. ಇದು ಬಹಳ ಅಗತ್ಯವಾಗಿ ನಾವು ದೇವರನ್ನು ಯಾವುದೇ ನಮ್ಮ ಪ್ರಾರ್ಥನೆ ಮೂಲಕ ದೇವರನ್ನು ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ ಸಂಗತಿ. ಇಲ್ಲಿ ಬಹಳ ಅಗತ್ಯವಾಗಿ ಇವತ್ತು ದಾನಿಯೇಲನ ಪ್ರಾರ್ಥನೆಯಿಂದ ನಾವು ಅನೇಕ ಸಂಗತಿಗಳನ್ನು ನಾವು ನೋಡಿದೆವು. ಒಂದು ಪಾಪಕ್ಷಮ, ಇದು ಮೊನ್ನೆ ನಾನು ಇದರ ವಿಷಯದಲ್ಲಿ ಹೇಳಿದ್ದೇನೆ. ಯಾವ ರೀತಿಯಾಗಿ ಆತನು ತಗ್ಗಿಸಿಕೊಂಡನು, ಯಾವ ರೀತಿಯಾಗಿ ಆತನು ಪಾಪ ಕ್ಷಮಾಪಣೆ ಬೇಡಿದನು ಮತ್ತು ದೇವರ ಆ ವಾಗ್ದಾನಗಳನ್ನು ನೆರವೇರಿಸುವಂತೆ ಆತನು ದೇವರಲ್ಲಿ ಮೊರೆಯಿಟ್ಟು ಅದ್ಭುತ ಬಿಡುಗಡೆಯನ್ನು ಕಂಡನು. ಇದು ನಾವು ತಿಳ್ಕೊಳ್ಬೇಕಾಗಿದೆ. ಬಹಳ ಮುಖ್ಯವಾಗಿ ಇವತ್ತಿನ ಈ ಧ್ಯಾನದಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿ, ನಮ್ಮ ಪ್ರಾರ್ಥನೆಯಿಂದ ನಾವು ದೇವರ ಯೋಜನೆಗಳನ್ನು ದೇವರ ಆಲೋಚನೆಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಾರ್ಥನೆ ಮೂಲಕ ನಮ್ಮ ಆಲೋಚನೆ ಒಂದು ವೇಳೆ ದೇವರ ವಾಕ್ಯಕ್ಕೆ ಸರಿಯಾಗಿ ಇಲ್ಲದಿದ್ದರೆ ದೇವರ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮ ಆಲೋಚನೆಯನ್ನು ಸರಿಪಡಿಸುತ್ತಾನೆ, ಆತನ ವಾಕ್ಯಕ್ಕೆ ಸರಿ ಇರುವಾಗ. ಆಗ ನಮಗೇನಾಗ್ತದೆ, ಹೌದು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂತ ನಮಗೆ ಮನವರಿಕೆ ಆಗಿ ನಾವು ವಾಕ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡ್ತೇವೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾದ ಸಂಗತಿ ದೇವರ ವಾಕ್ಯದ ಧ್ಯಾನ. ಅದಕ್ಕಾಗಿ ಪೌಲನು ಕೊಲೊಸ್ಸೆ ಸಭೆಯ ವಿಷಯದಲ್ಲಿ ಮಾತಾಡುವಾಗ ಅವರಿಗೆ ಜ್ಞಾನದಿಂದ ತುಂಬ ಅಂತ ಪ್ರಾರ್ಥನೆ ವಿಷಯದಲ್ಲಿ ಮಾತಾಡುವಾಗ, ಅಂದರೆ ಅವರ ಪ್ರಾರ್ಥನೆ ದೇವರ ವಾಕ್ಯದ ಜ್ಞಾನದ ಆಧಾರದಲ್ಲಿರಲಿ, ಆಗ ಮಾತ್ರ ದೇವರಾದ ಕಾರ್ಯಗಳನ್ನು ಸಾಧಿಸುವವನಾಗಿದ್ದಾನೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇವತ್ತಿನ ಇಡೀ ದಾನಿಯೇಲನ ಪ್ರವಾದನೆಯಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ವಾಕ್ಯದ ಧ್ಯಾನ ಮತ್ತು ಪ್ರಾರ್ಥನೆ. ಇದು ಒಟ್ಟೊಟ್ಟಾಗಿ ನಡೆಯಬೇಕಾದ ಸಂಗತಿಯಾಗಿದೆ. ದೇವರು ಈ ವಿಷಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದ ದೇವರು ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ